ನಿಮ್ಮ ಮೈಂಡಲ್ಲಿ ತುಂಬ ಸ್ಪೀಡಾಗಿ ಯೋಚನೆಗಳು ಅಂದರೆ ಥಾಟ್ಸ್ ಬರ್ತಾ ಇದೆಯಾ? ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ ಆ್ಯಂಡ್ ಅದನ್ನು ಸ್ಟಾಪ್ ಮಾಡೋಕ್ಕೂ ಟ್ರೈ ಮಾಡ್ತಿದ್ದೀರಾ, ಆದರೆ ಆಗ್ತಾ ಇಲ್ಲ ಅಲ್ವಾ? ಹಾಗಾದರೆ ಇವತ್ತು ನಾನು ನಿಮಗೆ 3 ಸಿಂಪಲ್ ಟೆಕ್ನಿಕ್ಸ್ನ ತಿಳಿಸ್ಕೊಡ್ತೀನಿ. ಇದರಿಂದ ನಿಮ್ಮ ಓವರ್ ಥಿಂಕಿಂಗ್ ಇನ್ಸ್ಟೆಂಟಾಗಿ ಸ್ಟಾಪ್ ಆಗುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ಎವ್ರಿವನ್, ದಿಸ್ ಇಸ್ ಅಕ್ಷಿತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಮೈಂಡ್ ಕಾಮ್ ಆಗಿರಬೇಕು, ಪೀಸ್ಫುಲ್ ಆಗಿರಬೇಕು, ಸ್ಟ್ರೆಸ್ ಇರಬಾರ್ದು, ಫಿಯರ್ ಇರಬಾರ್ದು. ಇದೆಲ್ಲ ಯಾರಿಗೆ ತಾನೇ ಇಷ್ಟ ಇರಲ್ಲ. ಬಟ್ ಇದೆಲ್ಲ ಆಗ್ತಿದ್ಯಾ? ಇಲ್ಲ. ಓವರ್ ಥಿಂಕಿಂಗ್ ಅಂದರೆ ಅದೇ ಥಾಟ್ಸ್ ನಮ್ಮ ಮೈಂಡ್ಗೆ ಬರ್ತಾ ಇರೋದು, ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಅಂದರೆ ಪಾಸ್ಟ್ ಮಿಸ್ಟೇಕ್, ಫ್ಯೂಚರ್ ಟೆನ್ಷನ್ ಅಥವಾ ಅನ್ನೆಸೆಸರಿ ಅನಾಲಿಸಿಸ್. ಸೊ ಇದನ್ನು ನೀವು ಸ್ಟಾಪ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ನಿಮ್ಮ ಬ್ರೈನ್ಗೆ ಆಟೋಮೆಟಿಕ್ಕಾಗಿ ಬರ್ತಾನೆ ಇರುತ್ತೆ. ಇದನ್ನು ಸ್ಟಾಪ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಡೈವರ್ಟ್ ಅವರ್ ಮೈಂಡ್. ಸಿಂಪಲ್ ಎಕ್ಸಾಂಪಲ್ಸ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ತೊಗೊಂಡಾಗ ತುಂಬ ಫಾಸ್ಟ್ ಇರುತ್ತೆ, ಬಟ್ ಬರ್ತಾ ಬರ್ತಾ ಸ್ಲೋ ಆಗ್ತಿರುತ್ತೆ. ಯಾಕೆ? ಬಿಕಾಸ್ ಎಕ್ಸ್ಟ್ರಾ ಆ್ಯಪ್ಸ್ ರನ್ ಆಗ್ತಾ ಇರುತ್ತೆ. ಅಂದರೆ ನಾವು ತುಂಬ ಆ್ಯಪ್ಸ್ನ ಅದಕ್ಕೆ ಡೌನ್ಲೋಡ್ ಮಾಡಿದಷ್ಟು ನಮ್ಮ ಮೊಬೈಲ್ ಸ್ಲೋ ಆಗ್ತಾ ಇರುತ್ತೆ. ಓವರ್ ಥಿಂಕಿಂಗ್ ಅಂದರೂ ಅದೇ, ನಮ್ಮ ಬ್ರೈನ್ ಎಕ್ಸ್ಟ್ರಾ ಥಾಟ್ಸ್ನ ಪ್ರಾಸೆಸ್ ಮಾಡ್ತಾ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು? ನಿಮ್ಮ ಬ್ರೈನ್ನ ರಿಫ್ರೆಶ್ ಮಾಡ್ಕೊಳ್ಳೋದು. ಅದಕ್ಕೆ ನಿಮಗೆ ಈ 3 ಟೆಕ್ನಿಕ್ಸ್ನ ತಿಳಿಸ್ಕೊಡ್ತೀನಿ. ಟೆಕ್ನಿಕ್ ನಂಬರ್ 1, 5 4 3 2 1 ಗ್ರೌಂಡಿಂಗ್ ಟೆಕ್ನಿಕ್. ಈ ಟೆಕ್ನಿಕ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಮೈಂಡ್ನ ಪ್ರೆಸೆಂಟ್ ಮೂಮೆಂಟ್ಗೆ ಶಿಫ್ಟ್ ಮಾಡುತ್ತೆ. ಓವರ್ ಥಿಂಕಿಂಗ್ ಅಂದರೆ ಏನು? ಪಾಸ್ಟ್ ಅಥವಾ ಫ್ಯೂಚರ್ ಬಗ್ಗೆ ಟೆನ್ಷನ್. ನೀವು ಪ್ರೆಸೆಂಟ್ ಮೂಮೆಂಟಲ್ಲಿ ಇದ್ದಾಗ ಆಬ್ವಿಯಸ್ಲಿ ನಿಮ್ಮ ಟೆನ್ಷನ್ ಕೂಡ ರೆಡ್ಯೂಸ್ ಆಗುತ್ತೆ. ನಿಮ್ಗೆ ಯಾವುದೇ ಥರ ಪಾಸ್ಟ್ದಾಗಲಿ ಫ್ಯೂಚರ್ದಾಗಲಿ ಟೆನ್ಷನ್ ಇರಲ್ಲ. ಸೊ ಓವರ್ ಥಿಂಕಿಂಗ್ ಕೂಡ ಕಮ್ಮಿ ಆಗುತ್ತೆ. ಇದನ್ನು ಹೇಗೆ ಮಾಡೋದು? ನೀವೇನಾದರೂ ಪ್ರೆಸೆಂಟ್ ಮೂಮೆಂಟಲ್ಲಿ ಇಲ್ಲ, ತುಂಬ ಓವರ್ ಥಿಂಕ್ ಮಾಡ್ತಿದ್ದೀನಿ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಈ ಒಂದು ಟೆಕ್ನಿಕ್ನ ಫಾಲೋ ಮಾಡಿ. ಫಸ್ಟ್ ಒನ್, 5 ಆಬ್ಜೆಕ್ಟ್ಸ್ನ ನೀವು ನೋಡಬೇಕು. ಅಂದರೆ ನೀವು ಎಲ್ಲಾದರೂ ಇರ್ಬೋದು, ನಿಮ್ಮ ಮನೆಯಲ್ಲಿರ್ಬೋದು ಅಥವಾ ನೀವು ಯಾವುದಾದ್ರೂ ನಿಮ್ಮ ವರ್ಕ್ ಪ್ಲೇಸಲ್ಲಿ ಎಲ್ಲೇ ಇರ್ಬೋದು, ನಿಮಗೆ ಓವರ್ ಥಿಂಕ್ ಆಗ್ತಾಯಿದೆ ಅಂದರೆ ನಿಮ್ಮ ಸುತ್ತಮುತ್ತ 5 ಆಬ್ಜೆಕ್ಟ್ಸ್ನ ನೀವು ನೋಡಿ. ಅಂದರೆ ಏನಾದರೂ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಕೌಚ್ ಆಗಿರ್ಬೋದು ಅಥವಾ ಪೆನ್ ಏನಾದರೂ ಆಗಿರ್ಬೋದು. ಆ ಒಂದು 5 ಆಬ್ಜೆಕ್ಟ್ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ. ಟೆಕ್ನಿಕ್ ನಂಬರ್ 1ಅಲ್ಲಿ ಸೆಕೆಂಡ್ ಪ್ರೊಸೀಜರ್ ಏನಂತ ಅಂದರೆ 4 ಆಬ್ಜೆಕ್ಟ್ನ ನೀವು ಟಚ್ ಮಾಡಬೇಕು. ಎನಿಥಿಂಗ್, ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ಲೈಕ್ ಟಿ ವಿ ಆಗಿರ್ಬೋದು ಅಥವಾ ನಿಮ್ಮ ಫೇವ್ರೆಟ್ ಟೆಡ್ಡಿ ಬೇರ್ ಆಗಿರ್ಬೋದು ಅಥವಾ ನಿಮ್ಮ ಇಷ್ಟ ಆಗಿರೋ ವಸ್ತುನ ಹೀಗೆ ಟಚ್ ಮಾಡಿ, ಈ ಥರ ಟಚ್ ಮಾಡಿ ಅದನ್ನ ಫೀಲ್ ಮಾಡಬೇಕು. ಥರ್ಡ್ ಒನ್ ಏನಂತ ಅಂದರೆ 3 ಸೌಂಡ್ಸ್ನ ನೀವು ಐಡೆಂಟಿಫೈ ಮಾಡಬೇಕು. ಆಬ್ವಿಯಸ್ಲಿ ನಿಮಗೆ ಸುತ್ತಮುತ್ತ ಒಂದಷ್ಟು ಸೌಂಡ್ಸ್ ಕೇಳಿಸ್ಕೊತಾ ಇರ್ತೀವಿ, ಬಟ್ ಎಷ್ಟೊಂದು ಸತಿ ನಾವು ಓವರ್ ಥಿಂಕ್ ಮಾಡ್ತಿದ್ದಾಗ ಪಕ್ಕದಲ್ಲಿ ಯಾರೋ ಕರೆದ್ರೂ ನಮಗೆ ಗೊತ್ತಾಗಲ್ಲ. ಸೊ ಇದನ್ನು ನೀವು ನೋಟಿಸ್ ಮಾಡಿರ್ತೀರ ಅಲ್ವಾ? ನಿಮ್ಗೆ ಗೊತ್ತಿರುತ್ತೆ ಪಕ್ಕದಲ್ಲಿ ಯಾರು ಮಾತಾಡ್ತಿದ್ದಾರೆ, ಏನು ಆಗ್ತಿದೆ ಅಂತಲೂ ಕೂಡ ನಮಗೆ ಗೊತ್ತಾಗ್ತಿರಲ್ಲ. ಸೊ ಅದಕ್ಕೆ ಆ ಪ್ರೆಸೆಂಟ್ ಮೂಮೆಂಟ್ಗೆ ಬರಬೇಕು ಅಂತ ಅಂದರೆ 3 ಸೌಂಡ್ಸ್ನ ನೀವು ಐಡೆಂಟಿಫೈ ಮಾಡಬೇಕು. ಬರ್ಡ್ ಸೌಂಡ್ಸ್ ಆಗಿರ್ಬೋದು ಅಥವಾ ಯಾರೋ ಏನೋ ಮಾತಾಡ್ತಿರೋದಾಗಿರ್ಬೋದು ಅಥವಾ ನೀವು ಬ್ರೆತ್ ಟೇಕಿಂಗ್ ಅದನ್ನು ಕೂಡ ನೀವು ಐಡೆಂಟಿಫೈ ಮಾಡ್ಬೋದು. ಎನಿಥಿಂಗ್, ಮ್ಯೂಸಿಕ್ ಏನಾದರೂ ಕೂಡ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಇಸ್ 2 ಥಿಂಗ್ಸ್, ಅಂದರೆ 2 ವಸ್ತುನ ನೀವು ಸ್ಮೆಲ್ ಮಾಡಬೇಕು. ನೇಲ್ ಪಾಲಿಶ್ ಆಗಲಿ, ಪರ್ಫ್ಯೂಮ್ ಆಗಲಿ ಅಥವಾ ಕಾಫಿ ಪೌಡರ್, 2 ವಸ್ತುನ ನೀವು ಸ್ಮೆಲ್ ಮಾಡಬೇಕು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಒಂದು ಥಿಂಗ್ನ ನೀವು ಟೇಸ್ಟ್ ಮಾಡಬೇಕು. ಏನಾದರೂ ಆಗಿರ್ಬೋದು, ಲೈಕ್ ವಾಟರ್ ಆಗಿರ್ಬೋದು ಅಥವಾ ನಿಮ್ಮ ಫೇವ್ರೆಟ್ ಫ್ರೂಟ್ ಆಗಿರ್ಬೋದು ಅಥವಾ ಮನೇಲಿ ಅಮ್ಮ ಮಾಡಿರೋ ಅಡುಗೆ ಆಗಿರ್ಬೋದು, ಏನಾದರೂ ಸರಿ ಒಂದು ಥಿಂಗ್ನ ನೀವು ಟೇಸ್ಟ್ ಮಾಡಬೇಕು. ಟೆಕ್ನಿಕ್ ನಂಬರ್ 2, ರೈಟ್ ಆ್ಯಂಡ್ ಥ್ರಾಶ್. ಅಂದರೆ ನಿಮ್ಮ ಮೈಂಡಲ್ಲಿ ಕಂಟಿನ್ಯೂಸ್ ಆಗಿ ಥಾಟ್ಸ್ ಬರ್ತಾನೆ ಇರುತ್ತೆ. ಅದನ್ನು ನೀವೇನು ಮಾಡಬೇಕು, ಒಂದು ಪೇಪರ್ ತೊಗೊಂಡು ನಿಮ್ಮ ಮೈಂಡಲ್ಲಿ ಏನೆಲ್ಲ ಯೋಚನೆಗಳು, ಏನೆಲ್ಲ ಥಾಟ್ಸ್ ಬರುತ್ತಲ್ಲ ಅದನ್ನೆಲ್ಲ ನೀವು ಬರಿತಾ ಹೋಗಬೇಕು. ಎಷ್ಟು ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ, ನಿಮ್ಮ ಮೈಂಡಲ್ಲಿ ಏನೇನೆಲ್ಲ ಓಡ್ತಾ ಇರುತ್ತೆ ಅದನ್ನೆಲ್ಲ ಒಂದು ಪೇಪರಲ್ಲಿ ಬರಿತಾ ಇರಬೇಕು. ಆಮೇಲೆ ಆ ಪೇಪರ್ನೇ ತೊಗೊಂಡು ನೀಟಾಗಿ ಫ್ರೆಶ್ ಮಾಡಿ ಚೆನ್ನಾಗಿ ಅದನ್ನು ಡಸ್ಟ್ಬಿನ್ಗೆ ಹಾಕಬೇಕು. ಎಸ್, ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಇದು ಸೈಂಟಿಫಿಕ್ ಆಗಿ ನಮ್ಮ ಮೈಂಡಿಗೆ ಸಿಗ್ನಲ್ನ ಕಳಿಸುತ್ತೆ ದ್ಯಾಟ್ ನಾವೇನು ಯೋಚನೆ ಮಾಡ್ತಾ ಇದ್ದೀವಲ್ಲ ಆ ಒಂದು ಓವರ್ ಥಿಂಕಿಂಗ್, ಆ ಒಂದು ಯೋಚನೆ ಇಂಪಾರ್ಟೆಂಟ್ ಅಲ್ಲ, ಫರ್ಗೆಟ್ ಇಟ್ ಅಂತ. ಟೆಕ್ನಿಕ್ ನಂಬರ್ 3, 90 ಸೆಕೆಂಡ್ಸ್ ರೂಲ್. ಅಂದರೆ ಸೈಂಟಿಫಿಕ್ ಪ್ರಕಾರ ಯಾವುದೇ ಎಮೋಷನ್ಸ್ ಇದ್ದರೂ ನಮ್ಮ ಮೈಂಡಲ್ಲಿ 90 ಸೆಕೆಂಡ್ಸ್ವರೆಗೂ ಇರುತ್ತೆ. ಬಟ್ ನಾವು ಅದಕ್ಕಿಂತ ಜಾಸ್ತಿ ಇರ್ತಾ ಇದೆ ಅಂದರೆ ನಾವು ಅದನ್ನು ಇನ್ನೊಂದಷ್ಟು ಥಾಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಆ ಒಂದು ಥಾಟ್ಸ್ ಆ್ಯಡ್ ಮಾಡೋದ್ರಿಂದ ನಮಗೆ ಅದು ಓವರ್ ಥಿಂಕ್ ಆಗುತ್ತೆ ಆ್ಯಂಡ್ ಅದು ಹೋಲ್ ಡೇ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಅದನ್ನು ನೀವು ಸ್ಟಾಪ್ ಮಾಡಬೇಕು ಅಂದರೆ ಸ್ಟಾಪ್ ವಾಚಲ್ಲಿ ನಿಮ್ಮ ಟೈಮ್ನ ಸೆಟ್ ಮಾಡಿ. 90 ಸೆಕೆಂಡ್ಸ್ವರೆಗೂ
ಸೆಟ್ ಮಾಡಿ ಆ ಸ್ಟಾಪ್ ವಾಚ್ನ ನೀವು ನೋಡ್ತಾ ಇರಿ, ಅಂದರೆ ಅದನ್ನು ನೋಟಿಸ್ ಮಾಡ್ತಾ ಇರಿ. ಒಂದ್ಸತಿ ಸೆಟ್ ಮಾಡಿದ್ಮೇಲೆ ಅದು ಸ್ಟಾರ್ಟ್ ಆದಮೇಲೆ 90 ಸೆಕೆಂಡ್ಸ್ವರೆಗೂ ನೀವು ಅದನ್ನು ನೋಟಿಸ್ ಮಾಡ್ತಾ ಇರಿ. ಯಾವುದೇ ಕಡೆ ಬೇರೆ ಡೈವರ್ಟ್ ಆಗದೆ ಅದನ್ನೇ ನೀವು ನೋಡ್ತಾ ಇದ್ದಾಗ ನಿಮ್ಮ ಮೈಂಡು ಪಾಸ್ಟ್ ಅಥವಾ ಫ್ಯೂಚರ್ ಯೋಚನೆ ಏನೇನಿರುತ್ತಲ್ಲ ಅದರಿಂದ ಶಿಫ್ಟ್ ಆಗಿ ಪ್ರೆಸೆಂಟ್ ಮೂಮೆಂಟ್ಗೆ ಬರುತ್ತೆ. ಆ್ಯಂಡ್ ನಿಮ್ಮ ಮೈಂಡು ಕೂಡ ಕಾಮ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಎಮೋಷನ್ಸ್ ಏನಿದೆ ಅಥವಾ ನಿಮ್ಮ ಯೋಚನೆ ಏನಿದೆ ಅಲ್ಲ ಅದೆಲ್ಲ ಫೇಡ್ ಆಗ್ತಾ ಹೋಗುತ್ತೆ. ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿರುತ್ತೆ ಆ್ಯಂಡ್ ನನ್ನ ವೀಡಿಯೋಸಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟಲ್ಲಿ ನಿಮ್ಮ ಯಾವುದೇ ಫೀಡ್ಬ್ಯಾಕ್ ಇದ್ದರೂ ನನಗೆ ತಿಳಿಸ್ಕೊಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.